ಇಲ್ಲಿವರೆಗೂ ಕೂಡ SSLC ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿರುವಂತಹ ಭೌತಶಾಸ್ತ್ರದ ವಿಭಾಗದಲ್ಲಿ ಬೆಳಕು, ಪ್ರತಿಫಲನ ಹಾಗೂ ವಕ್ರೀಭವನದ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮೂಲ ಪರಿಕಲ್ಪನೆಗಳನ್ನು ಅದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸ್ನೇಹಿತರೆ, ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾವು ಆ ಬೆಳಕು ಪಾಠದ ಮೇಲೆ ಒಂದು 3 ಅಂಕದ ಒಂದು ಪ್ರಾಬ್ಲಮ್ ಇರುತ್ತೆ, ಸಮಸ್ಯೆ ಇರುತ್ತೆ. ಅದು ಆ ಸಮಸ್ಯೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಅದನ್ನ ಫೌಂಡೇಶನಲ್ ಕಾನ್ಸೆಪ್ಟ್ಸ್ ಅನ್ನ ತಗೊಂಡಿದೀವಿ. ಬಟ್ ಇಲ್ಲಿ ಒಂದು ಸಮಸ್ಯೆನ ಇದರೊಳಗೆ ನೋಡ್ಕೊಂಡು ಬರೋಣ ಬನ್ನಿ. ಏನೈತಿ ಅಂತ ಸಮಸ್ಯೆ ನೋಡ್ಕೊಂಡು ಬರೋಣ. ಒಂದು ವಾಹನದ ಹಿನ್ನೋಟವನ್ನ ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ದ ರೇಡಿಯಸ್ ಆಫ್ ಕರ್ವೇಚರ್ 5 ಸೆಂಟಿಮೀಟರ್ ಇದೆ. ಒಂದು ವೇಳೆ ಕಾರು ದರ್ಪಣದಿಂದ 10 ಮೀಟರ್ ದೂರದಲ್ಲಿದ್ದರೆ, ಅಂದ್ರೆ ವಸ್ತುವಿನ ದೂರ 10 ಮೀಟರ್ಸ್ ದೂರ ಐತಿ. ಪ್ರತಿಬಿಂಬದ ಸ್ಥಾನ, ಸ್ವಭಾವ, ಗಾತ್ರವನ್ನ ಕಂಡಿಡ್ರಿ, ವರ್ಧನೆಯನ್ನ ಕಂಡಿಡ್ರಿ ಮತ್ತು ಅದರ ಗಾತ್ರ ಗೊತ್ತಾಯ್ತು ಅಂದ್ರೆ ಸ್ವಭಾವನ ಹೇಳಿಕ್ ಬರುತ್ತೆ, ಅದರ ದೂರನ. ಓಕೆ, ಹಂಗಾರೆ ಕೊಟ್ಟಂತೆ ಡಾಟಾವನ್ನ ಬರ್ಕೊಳ್ಳೋಣ. ಮೊದಲ ವಾಹನ ಹಿನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣ ಉಪಯೋಗ ಮಾಡಕತ್ತೀವಿ. ಒಂದು ಗೊತ್ತಿರಲಿ ನಿಮಗೆ, ಸಮಸ್ಯೆ ಬಿಡಿಸುವಂತ ಸಂದರ್ಭದೊಳಗ ನಾವು ಮೊದಲ ಯಾವ ದರ್ಪಣ ಕೊಟ್ಟಾರ, ಯಾವ ಮಸೂರ ಕೊಟ್ಟಾರ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅದರ ಬೇಸ್ ಮೇಲೆ ನಾವು ಮುಂದೆ ಅದರ ವ್ಯಾಲ್ಯೂಗಳನ್ನ ನೆಗೆಟಿವ್ ತಗೊಳ್ಬೇಕು, ಪಾಸಿಟಿವ್ ತಗೊಳ್ಬೇಕು ಅನ್ನೋಂಥದನ್ನ ನಾವು ಡಿಸೈಡ್ ಮಾಡ್ಬೇಕಾಗ್ತೈತಿ. ನಾನು ಈಗಾಗಲೇ ಹಿಂದಿನ ಒಂದು ವಿಷಯದಲ್ಲಿ ಹೇಳ್ಬೇಕಾದಾಗ ಪೀನ ದರ್ಪಣ ನೋಡ್ರಿ, ವಕ್ರತಾ ತ್ರಿಜ್ಯ 5 ಸೆಂಟಿಮೀಟರ್ ಐತಿ. ಅಂದ್ರೆ ನನಗೆ ಗೊತ್ತೈತಿ ರಿಲೇಷನ್ ಏನು, R = 2F ಅಂತ ಗೊತ್ತೈತಿ. ಓಕೆ, ಈ ಪೀನ ದರ್ಪಣವನ್ನ ತಗೊಳ್ಳೋಣ. ಉಪ ಇರುವಂತ ಭಾಗ ಇದು P. ದೇರ್ಫೋರ್ ಇಲ್ಲಿ ಏನಾದ್ರೂ ಇದು ಸಿ ಆತಂದ್ರ ಅಂದ್ರೆ ದ ರೇಡಿಯಸ್ ಆಫ್ ಕರ್ವೇಚರ್ ಎಫ್, ಇದು CP ಅಂದ್ರೆ ಆರ್ ಅಂದಂಗ. ಇದ್ರದ್ದು ಏನಿರುತ್ತೆ, ಎಫ್ ಅಂತ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಎಫ್, ಇಟ್ ಈಸ್ ಫುಲ್ ಆರ್ ಅಂತ. ಹಂಗಾರ ಏನಿರುತ್ತೆ, R = 2F ಅಂತ, ಅಥವಾ F = R/2 ಅಂತ ಅರ್ಥ. ಓಕೆ, ನನಗೇನ್ ಬೇಕಾಗೈತಿ, ಇಲ್ಲಿ ಆರ್ ಕೊಟ್ಟಾರ, ನನಗೆ ಎಫ್ ಕಂಡುಹಿಡಿಬೇಕಾಗೈತಿ. ದೇರ್ಫೋರ್ ಇಲ್ಲಿ ಇದು ರಿಲೇಷನ್ ಏನು, F = R/2, ಎರಡು ಒಂದೇ. ಹಾಗಾಗಿ ನಾನು ಎಫ್ ಕಂಡುಹಿಡಿಬೇಕಾಗೈತಿ. ಆರ್ ಕೊಟ್ಟಾರ ಅಂದ್ರ, ಹಂಗಾರ ಇಲ್ಲಿ ಏನ್ ಕೊಟ್ಟಾರ, R = 5 ಮೀಟರ್ ಅಂತ ಕೊಟ್ಟಾರ. ಹಂಗಾಗಿ ಮುಂದೇನ್ ಕೊಟ್ಟಾರ, ದರ್ಪಣದಿಂದ ಅಂದ್ರೆ U = 10 ಮೀಟರ್ ದೂರದಲ್ಲಿದೆ. ನನಗೆ ಗೊತ್ತಿದೆ ಏನೋ ಹೊಸ ಕಾರ್ಟಿಸಿಯನ್ ಪ್ರತಿಬಿಂಬದ ಹೊಸ ಕಾರ್ಟಿಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಏನದವ ಅನ್ನೋದನ್ನ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದೀವಿ. ಹಾಗಾಗಿ ಯು ಅಂದ್ರೆ ಯಾವಾಗ್ಲೂ ದರ್ಪಣದಿಂದ ಎಡಭಾಗಕ್ಕಿರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ರೆ, ಪಿ ಬಿಂದುವಿನಿಂದ ಯಾವುದೇ ಭಾಗವನ್ನ, ಎಡಭಾಗದಲ್ಲಿರುವಂತ ಯಾವುದೇ ಅಂಶಗಳನ್ನ ನಾವು ಈ ಪಿ ಬಿಂದುವಿನಿಂದ ಈ ಕಡೆ ದೂರವನ್ನ ನೆಗೆಟಿವ್ ಸೈನ್ ತಗೊಳ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಇಲ್ಲಿ ನೆಗೆಟಿವ್ ಸೈನ್ಸ್. ಓಕೆ, ಎಲ್ಲಿಂದ, ಪಿ ದಿಂದ ಎಡಗಡೆ ಇರೋದು ಅದಲ್ಲ. ಹಾಗಾಗಿ U = -10 ಮೀಟರ್. ದೇರ್ಫೋರ್ ನನಗೆ ಗೊತ್ತಿರಬೇಕು ಏನಂತ, ನನಗೆ ಸೂತ್ರ ಗೊತ್ತೈತಿ, ದರ್ಪಣ ಸೂತ್ರ ಏನು, 1/V + 1/U = 1/F ಅಂತ ಗೊತ್ತೈತಿ ನನಗೆ. ಹಾಗಾಗಿ ದರ್ಪಣ ಸೂತ್ರಕ್ಕೆ ಸಂಬಂಧಪಟ್ಟಂತೆ ನನಗೆ U ಗೊತ್ತೈತಿ, ನನಗೆ ಏನ್ ಮಾಡ್ಬೇಕು, V ಗೊತ್ತಿಲ್ಲ, ಕಂಡಿಡಿ ಅಂತ ಹೇಳ. ನೋಡ್ರಿ, ದೂರದಲ್ಲಿದ್ದಾರೆ, ಪ್ರತಿಬಿಂಬದ ಸ್ಥಾನ ಅಂದ್ರೆ ದೂರ ಎಲ್ಲೈತಿ ಅಂತ. ಹಂಗಾರೆ ನಾವು V ಕಂಡಿಡ್ಬೇಕಂದ್ರೆ F ಕಂಡಿಡ್ಕೋಬೇಕು. F ಕಂಡಿಡಿಲಿಕ್ಕೆ ನನಗೆ ಆಲ್ರೆಡಿ R ಕೊಟ್ಟಿದಾರ. ದೇರ್ಫೋರ್ R ರಿಲೇಷನ್ ಸೂತ್ರ ನನಗೆ ಗೊತ್ತೈತಿ, F = R/2 ಅಂತ. ದೇರ್ಫೋರ್ F = R/2 R ಅಂದ್ರೆ 5 ಸೆಂಟಿಮೀಟರ್ 2. ದೇರ್ಫೋರ್ ಏನ್ ಬರುತ್ತೆ ಹೇಳ್ರಿ, 2 2.5 ಅಂತ. ಅಂದ್ರೆ 5/2 ಏನಿದು, ಮೀಟರ್. ದೇರ್ಫೋರ್ ಹಂಗಾರ ನಾನು ಈಗ ಇದಕ್ಕೆ ನಾನು ದರ್ಪಣದ ಸೂತ್ರವನ್ನ ಅಪ್ಲೈ ಮಾಡಿದೆ ಅಂದ್ರೆ ನನಗೆ ಪ್ರತಿಬಿಂಬದ ದೂರ ಸಿಗುತ್ತೆ. ದೇರ್ಫೋರ್ 1/V + 1/U = 1/F ಅಂತ. ಹಂಗಾರ ಇಲ್ಲಿ ನೋಡ್ರಿ, 1/V ಕಂಡಿಡಿಯಕ್ಕೆ ಹೊರಟಿದ್ದೀನಿ, = 1/F. ನಾನು ಹಾಗೆ ಬರ್ಕೊಂಡಿದ್ದೀನಿ. 1/U ಈ ಕಡೆ ತಂದ್ರೆ -1/U ಆಗುತ್ತೆ. = 1/F ಅಂದ್ರೆ ನಾನು ಕಂಡಿಡಿದೀನಿ ಇಲ್ಲಿ 2.5 ಮೀಟರ್. ಮೈನಸ್ ಇಲ್ಲಿ ಏನೈತಿ ಹೇಳ್ರಿ, 1/-10 ಐತಿ. ಓಕೆ, ದೇರ್ಫೋರ್ 1/25 ನೋಡಲಿ, ಮೈನಸ್ ಬಾಗ್ಲೆ ಮೈನಸ್ ಪ್ಲಸ್ 1/10 ಅಂತ. ದೇರ್ಫೋರ್ ಹಂಗಾರ
ಎರಡರ ಲಸ 1/v ಈಸ್ ಈಕ್ವಲ್ ಟು ಲಸ ಎಷ್ಟು ಬಂತ ಹೇಳ್ರಿ 10 ಬರುತ್ತೆ. ಯಾಕಂದ್ರೆ 2.5 ಅನ್ನೋದು 10ರ ಅಪವರ್ತನ ಆಗಿರೋದ್ರಿಂದ ನಮಗೇನ್ ಬರುತ್ತೆ 10 ಬರುತ್ತೆ. therefore ಏನಾಗುತ್ತೆ ಹೇಳ್ರಿ, ಈ 2.5 ಲಿಂದ 10ನ್ನ ಭಾಗಿಸಿದಾಗ ಎಷ್ಟು ಬರುತ್ತೆ ಹೇಳ್ರಿ, 4 ಬರುತ್ತೆ. ಅಂದ್ರೆ 10ರ ಕಾಲ್ ಭಾಗ ಅಂದ್ರೆ 2.5 ಅಂತ ಅರ್ಥ. therefore 10 ಒಂದ್ಲೆ 10, 4 ಇಂಟು 1 4 ಪ್ಲಸ್ 1 ಇಂಟು 1 1 ಈಸ್ ಈಕ್ವಲ್ ಟು 4 1 5, 5/10 ಈಸ್ ಈಕ್ವಲ್ ಟು ಏನ್ ಹೇಳ್ರಿ 1/v. therefore v is equal to 10/5 is equal to 2 meter. ಓಕೆ, ಈಗೇನ್ ಬಂತು ನನಗೆ ವಿ ಸಿಕ್ತು. ವಿ ಸಿಕ್ತು. ಮುಂದೇನ್ ಹೇಳ್ಯಾರ ಹೇಳ್ರಿ ಇವರು, ಸ್ಥಾನ ಸಿಕ್ತು. ಸ್ವಭಾವ ಮತ್ತು ಗಾತ್ರವನ್ನ ಕಂಡುಹಿಡಿ ಅಂತ ಹೇಳ್ಯಾರ. ಇಮೇಜ್ ಗಾತ್ರ ಕಂಡುಹಿಡಿಲಿಕ್ಕೆ ನನಗ ಆಲ್ರೆಡಿ ನನಗ ವರ್ಧನೆ ಸೂತ್ರ ರಿಲೇಷನ್ ಗೊತ್ತೈತಿ. ನನಗೆ ಏನು h ಡ್ಯಾಶ್ ಡಿವೈಡೆಡ್ ಬೈ h ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಅಂತ ಹೇಳಿ ಈ ರಿಲೇಷನ್ ನನಗೆ ಗೊತ್ತೈತಿ. ಯಾವಾಗ ಇದ್ರ ಗಾತ್ರ ಕಂಡುಹಿಡಿಬೇಕು ಅಂದಾಗ ನನಗೆ ವಸ್ತುವಿನ ಎತ್ತರನೂ ಗೊತ್ತಿದ್ದಾಗ ನನಗೆ ಇಡೀ ಒಂದು ರಿಲೇಷನ್ ನ ಬಳಸ್ಬೇಕು. ಆದ್ರ ನನಗೀಗ ಆಲ್ರೆಡಿ ಏನ್ ಗೊತ್ತೈತಿ, ಪ್ರತಿಬಿಂಬದ ದೂರ ಗೊತ್ತೈತಿ, ವಸ್ತುವಿನ ದೂರ ಗೊತ್ತೈತಿ. ಹಾಗಾಗಿ ನಾನು ಎಂ ಇಸ್ ಈಕ್ವಲ್ ಟು ಬರೀ ಇದನ್ನ ಮಾತ್ರ ಬಳಸ್ತೀನಿ. ನಾನು ಇದನ್ನ ಗೌಣವಾಗಿಡ್ತೀನಿ. ಅಂದ್ರೆ ಇಟ್ ಮೀನ್ಸ್ ವರ್ಧನೆಯನ್ನ ಕಂಡುಹಿಡಿತೀನಿ. ಇಲ್ಲಿ ಆ ಫಾರ್ಮುಲಾ ಯೂಸ್ ಮಾಡಿ. therefore ಏನ್ ಬರುತ್ತೆ ಹೇಳ್ರಿ, ಎಂ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಅಂತ ಅರ್ಥ. ವಿ ಅಂದ್ರ ನಾನು ಇಲ್ಲಿ ಕಂಡುಹಿಡಿದಿದ್ದೀನಿ 2 ಅಂತೇಳಿ, ಡಿವೈಡೆಡ್ ಬೈ ಏನ್ ಹೇಳ್ರಿ ಇದು ಮೈನಸ್ 2 ಯು ಅಂತಂದ್ರ ಮೈನಸ್ 10 ಐತಿ. ಓಕೆ, ಈಸ್ ಈಕ್ವಲ್ ಟು ಮೈನಸ್ ಬಾಗ್ಲೆ ಮೈನಸ್ ಪ್ಲಸ್ ಅದಲ್ಲ, 2 1 2 5 1/5. ಇಟ್ ಮೀನ್ಸ್ ಏನಾಗುತ್ತೆ ಹೇಳ್ರಿ, 0.2 ಆಗುತ್ತೆ. ಅಂದ್ರೆ 10 0 5 10 ಏನಾಗುತ್ತೆ ಇದು ಮೀಟರ್. ಎಂತದಿದು ಪ್ಲಸ್ 0.2 ಮೀಟರ್ ಅಂತ ನಾನು ಪೀನ ದರ್ಪಣದ ಪ್ರತಿಬಿಂಬದ ವರ್ಧನೆ ಇಷ್ಟೈತಿ ಅಂತ, ಅಂದ್ರ ಗಾತ್ರ ಇಷ್ಟೈತಿ. ಹಂಗ ನಾವು ಸ್ವಭಾವ ಏನು ಹೇಳಬಹುದು ಅಂದ್ರ, ಸ್ವಭಾವ ವಿ ಅನ್ನೋದು ಪಾಸಿಟಿವ್ ಅಲ್ಲಿ ಬಂದಿರೋದ್ರಿಂದ ಇದು ದರ್ಪಣದ ಮುಂಭಾಗದೊಳಗ ದರ್ಪಣದ ಹಿಂಭಾಗದೊಳಗ ಇದು ಏನಾಗೈತಿ ಮೂಡಿದೆ ಅಂತ ಅರ್ಥ. ಹಾಗಾಗಿ ವಿ ಅನ್ನೋದು ಪಾಸಿಟಿವ್, ಇಟ್ ಈಸ್ ಎ ಪಾಸಿಟಿವ್ ಅಂದ್ರೆ ದರ್ಪಣದ ಹಿಂಭಾಗದೊಳಗ ಮೂಡಿದೆ ಪ್ರತಿಬಿಂಬ ಅಂತ ಅರ್ಥ ಆಗ್ತತಿ. ಅಂದ್ರ ಅದು ಹಿಂಭಾಗದಲ್ಲಿ ಮೂಡೈತಿ ಅಂದ್ರೆ ಅದ್ರ ಅರ್ಥ ನೋಡ್ರಿ, ಮುಂದ್ ನೋಡ್ರಿ ಅದ್ರ ವರ್ಧನೆ ಏನೈತಿ ಹೇಳ್ರಿ, ಪ್ಲಸ್ 0.2 ಇರೋದ್ರಿಂದ 0.2 ಇದ್ರ ಪ್ರತಿಬಿಂಬದ ವರ್ಧನೆ ಇರೋದ್ರಿಂದ ಅದು ಪಾಸಿಟಿವ್ ಬಂದಿರೋದ್ರಿಂದ ಅದು ಏನಾಗಿರ್ತೈತ್ರಿ, ನೇರ ಮಿಥ್ಯ. ಯಾಕ ನೇರವಾಗಿ ಐತಲ್ಲ, ಅದು ದರ್ಪಣದ ಹಿಂಭಾಗ ಮೂಡಿರೋದ್ರಿಂದ ಮಿಥ್ಯ ಮತ್ತು ನೇರ ಮಿಥ್ಯ. ಅದ್ರ ಗಾತ್ರ ಎಷ್ಟೈತಿ ಅಂತಂದ್ರ, ಗಾತ್ರ ಕಂಡುಹಿಡಿ ಅಂತ ಹೇಳ್ಯಾರ. ಎಷ್ಟಾಗತ್ರಿ 0.2 ಮೀಟರ್ ಅಷ್ಟು ಅಥವಾ 1/5 ನಷ್ಟು ಅಂತ. ಈ ಮೂರನ್ನು ಬರೆದ್ಬಿಟ್ರೆ ಮುಗಿದತ್ತೆ. ನೇರ ಮಿಥ್ಯವಾದದ್ದು ನೇರವಾಗಿ ಐತಿ ಅಂದ್ರೆ ಅದು ಮಿಥ್ಯ. ಅದು ಏನು ಪಾಸಿಟಿವ್ ಬಂದಿರೋದ್ರಿಂದ ಅಂದ್ರ ದರ್ಪಣದ ಹಿಂಭಾಗ ಮೂಡೈತಿ. ಯಾವಾಗ್ಲೂ ಪೀನ ದರ್ಪಣದ ಪ್ರತಿಬಿಂಬ ಯಾವಾಗ್ಲೂ ಕೂಡ ದರ್ಪಣದ ಮಿಥ್ಯ ಪ್ರತಿಬಿಂಬ ಉಂಟಾಗ್ತೈತಿ. ಅದು ಎಲ್ಲಿ ಆಗ್ತೈತಿ, ದರ್ಪಣದ ಹಿಂಭಾಗ ಅಂತ. ಹಾಗಾಗಿ ವಾಹನದ ಹಿನ್ನೋಟದ ದರ್ಪಣಗಳಲ್ಲಿ ಇದನ್ನ ಹೆಚ್ಚಾಗಿ ಉಪಯೋಗ ಮಾಡ್ತಾರ. ಅಂದ್ರೆ ಇನ್ನೊಂದು ಸಮಸ್ಯೆ ನಿಮ್ನ ದರ್ಪಕ್ಕೆ ಸಂಬಂಧಪಟ್ಟಂಗೆ ಹೇಗಿದೆ ಅಂತ ನೋಡೋಣ. ಓಕೆ, ಇನ್ನೊಂದು ಸಮಸ್ಯೆ ಏನಿದು, ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟಂತದ್ದು ಒಂದು ಸಮಸ್ಯೆ ಐತಿ. ಏನೈತಿ ಅಂತ ನೋಡೋಣ. 5 ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನ 12 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಏನು ಒಂದು ವಸ್ತುವನ್ನ. ಓಕೆ, ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರ ಲೆಕ್ಕಿಸ್ರಿ ಅಂತ ಹೇಳ. ಸಿಂಪಲ್ ಆಗಿರುವಂತ ಪ್ರಶ್ನೆ. ಅದನ್ನ ನಾನು ಡಾಟಾ ಹೇಗೆ ತಗೊಳ್ಬೇಕು ಅನ್ನೋದು ನೋಡೋಣ. ಡಾಟಾ ತಗೊಳ್ಳೋದು ಕರೆಕ್ಟ್ ತಗೊಂಡ್ರಿ ಅಂದ್ರೆ ಲೆಕ್ಕ ಅಂತೂ ಪರ್ಫೆಕ್ಟ್ ಆಗ್ತೈತಿ. ಓಕೆ, ಹಂಗಾರೆ 5 ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು 12 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಏನು ವಸ್ತುವನ್ನ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಂತ ಅಂದ್ರೆ ಯು ಇಸ್ ಈಕ್ವಲ್ ಟು, ಯಾವಾಗ್ಲೂ ನಿಮ್ಗೆ ಗೊತ್ತಿರಲಿ, ನಿಮ್ನ ದರ್ಪಣದ ಎಡಭಾಗ ಎಲ್ಲಾ ವಸ್ತುವಿನ ದೂರವನ್ನ ನೆಗೆಟಿವ್ ಸೈನ್ ಅಲ್ಲೇ ತಗೊಳ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಯಾಕಂದ್ರ ನಾನು ಪದೇ ಹೇಳ್ತೀನಿ, ಇದು ಒಂದು ನಿಮ್ನ ದರ್ಪಣ,
ಈ ಕಡೆ ಪ್ರತಿಫಲಿಸುವ ಭಾಗ ಯಾವಾಗಲೂ ಇದು ಪಿ ಅಂದ್ರ ಪಿ ಈ ಕಡೆ ಸೈಡ್ ಎಲ್ಲ ಕೂಡ ನೆಗೆಟಿವ್ ಸೈನ್ಗಳನ್ನೇ ತಗೊಳ್ಬೇಕು ಅನ್ನೋದು ನಾನು ಮತ್ತೆ ಕಾರ್ಟಿಷಿಯನ್ ಪ್ರತಿಬಿಂಬದ ಸಂಕೇತಗಳು ಅನ್ನುವಂತ ಆಧಾರದ ಮೇಲೆ ಹೇಳ್ತಿದ್ದೀನಿ. ಅಂದ್ರೆ -30 ಸೆಂಟಿಮೀಟರ್ ಯಾವುದು ವಸ್ತು ದೂರ ಐತಿ. ನೆಕ್ಸ್ಟ್ ಸಂಗಮ ದೂರ ಎಫ್ ಈಸ್ ಈಕ್ವಲ್ ಟು ಇಲ್ಲಿ 12 ಸೆಂಟಿಮೀಟರ್ ಐತಿ. ಹಂಗಾರೆ ನಿಮ್ನ ದರ್ಪಣದ ಸಂಗಮ ದೂರ ಎಲ್ಲಿರುತ್ತ ಅಂತಂದ್ರ ದರ್ಪಣದ ಮುಂಭಾಗ ಇರುತ್ತ. ಓಕೆ, ದರ್ಪಣದ ಮುಂಭಾಗ ಅಂದ್ರೆ ಇಟ್ ಈಸ್ ಎಫ್ ಅಂತಂದ್ರ ಈ ಕಡೆ ಸೈನ್ ಎಲ್ಲ ಎದ್ರಾಗ ತಗೋಬೇಕಂತ ಹೇಳಿವಿ, ನೆಗೆಟಿವ್ ಒಳಗೆ ತಗೊಳ್ಬೇಕಂತ ಹೇಳಿವಿ. ದೇರ್ ಫೋರ್ ಇಟ್ ಈಸ್ ಆಲ್ಸೋ ನೆಗೆಟಿವ್. ಗಾತ್ರ ಎದ್ರ ಗಾತ್ರ? ವಸ್ತುವಿನ ಗಾತ್ರ ಕೊಟ್ಟಾರ. ದೇರ್ ಫೋರ್ ಎಚ್ ಈಸ್ 5 ಸೆಂಟಿಮೀಟರ್. ಹಂಗ ನನಗೆ ಏನ್ ಕಂಡಿಡಿ ಅಂತ ಹೇಳ್ಯಾರ ಅವರು? ಎಚ್ ಡ್ಯಾಶ್ ಕಂಡಿಡಿ ಅಂತ ಹೇಳ್ಯಾರ, ಗೊತ್ತಿಲ್ಲ. ಸ್ವಭಾವ, ಗಾತ್ರ ಮತ್ತು ಸ್ಥಾನ ವಿ ಈಸ್ ಈಕ್ವಲ್ ಟು ಗೊತ್ತಿಲ್ಲ. ಅಂದ್ರೆ ಇದು ಎರಡು ಗೊತ್ತಾದ ಅಂದ್ರೆ ಸ್ವಭಾವನು ಗೊತ್ತಾಗ್ಬಿಡುತ್ತೆ. ಓಕೆ, ಹಂಗಾರ ಇದು ನನಗ ಅದಾದ ತಕ್ಷಣ ನನಗ ದರ್ಪಣಕ್ಕೆ ಸಂಬಂಧಪಟ್ಟಂತ ಸೂತ್ರ ಗೊತ್ತಾಗ್ಬೇಕು. 1/v ಪ್ಲಸ್ 1/u ಇಸ್ ಈಕ್ವಲ್ ಟು 1/f ಅಂತ ದರ್ಪಣ ಸೂತ್ರ. ಡಾಟಾ ಅಂತ ಸಿಕ್ಕಂಗಾಯ್ತು. ಹಂಗಾರ ನಮ್ಗೆ ಗೊತ್ತೈತಿ ಏನಿದೆ ಹೇಳ್ಯಾರ, ದರ್ಪಣ ಅಂತ ಹೇಳ್ಯಾರ. ಹಂಗಾಗಿ ದರ್ಪಣ ಸೂತ್ರ ನಮ್ಗೆ ಗೊತ್ತೈತಿ. 1/v ಪ್ಲಸ್ 1/u ಈಸ್ ಈಕ್ವಲ್ ಟು 1/f ಅಂತ ಐತಿ. ನನಗೆ ಬೇಕಾಗಿರೋದು ಯಾವುದು? 1/v. ಅದಕ್ಕೆ ನಾವು ಸಮೀಕರಿಸೋಣ, ಅಂದ್ರೆ ಸಮತ್ವವನ್ನು ಮಾಡ್ಕೊಳ್ಳೋಣ. 1/u ಡಿವೈಡೆಡ್ ಬೈ 1/f. ಟ್ರಾನ್ಸ್ಫರ್ ಮಾಡ್ಬೇಕಾಗಿರೋದು 1/v. ಈ ಕಡೆ ಬಂದ್ರೆ ಏನಾಗುತ್ತೆ? 1/u ಅಂತ ಆಗುತ್ತೆ. ದೇರ್ ಫೋರ್ 1/v ಈಸ್ ಈಕ್ವಲ್ ಟು ಎಫ್ ಅಂದ್ರೆ ನನಗೆ ಗೊತ್ತೈತಿ 1/-12 ಅಂತ. ಓಕೆ, ಮೈನಸ್ ಯು ಅಂದ್ರೆ 30 ಗೊತ್ತೈತಿ 1/-30. ಓಕೆ, ಇಂಟು ಬ್ರಾಕೆಟ್ ಹಾಕೋಣ, ಯಾಕಂದ್ರೆ ಮೈನಸ್ ಇಲ್ಲಿ ಇರೋದ್ರಿಂದ. ದೇರ್ ಫೋರ್ ಬರ್ರಿ ಏನೈತಿ 12 ಮತ್ತು 30 ಲಸ ಏನಾಗತ್ತ ನೋಡ್ರಿ. 6 6 12 6 ಇಲ್ಲಿ 30 ಮುಂದೆ ಅವಿಭಾಜ್ಯ ಪೂರ್ತನಗಳು ಬಂದ್ಬಿಟ್ಟು ಅದೇ ಭಾಗದಾಗ ಹೋಗ್ತೈತಿ. ಆದ್ರಿಂದ 5 10 10 6 60. ದೇರ್ ಫೋರ್ ವಿ ಈಸ್ ಈಕ್ವಲ್ ಟು 60. ಓಕೆ, ಹಂಗಾರ 12 ಎಷ್ಟಲೇ 12 5 60, 12 5 60, 37 60. ನೋಡ್ಲಿ 5 ಮೈನಸ್ ಪ್ಲಸ್ ಭಾಗಲೇ ಮೈನಸ್ 5. ಈ ಸೈನ್ಗಳಲ್ಲೇ ನೀವು ಹೆಚ್ಚಾಗಿ ತಪ್ಪೋದು ವಿದ್ಯಾರ್ಥಿಗಳು. ಹಾಗಾಗಿ ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಮೈನಸ್ ಭಾಗಲೇ ಮೈನಸ್ ಪ್ಲಸ್. ದೇರ್ ಫೋರ್ ಪ್ಲಸ್ 2 1 2 ಅಂತ. ಈಗ ಏನ್ ಬಂತ ಹೇಳ್ರಿ? ಈಸ್ ಈಕ್ವಲ್ ಟು 5 2 ಹೋದ್ರ 3 3/60 ಅಂತ. ಎಂತ 60? -3/60. ಇದೇನಿದು? 1/v ಇದು. ದೇರ್ ಫೋರ್ v ಈಸ್ ಈಕ್ವಲ್ ಟು 60 -60 ಡಿವೈಡೆಡ್ ಬೈ 3 ಅಂತ. ದೇರ್ ಫೋರ್ 3 1 3 20 -20 ಮೀಟರ್ 20 ಸೆಂಟಿಮೀಟರ್ ಅಂತ. ಓಕೆ, ಹಾಗಾಗಿ ಇಲ್ಲಿ ಏನು ವಿ ಇಸ್ ಈಕ್ವಲ್ ಟು -20 ಅಂತಂದ್ರೆ ಅದರ ಅರ್ಥ ಅದು ದರ್ಪಣದ ಮುಂಭಾಗದಲ್ಲಿನೇ ಆ ಇಮೇಜ್ ಬಿದ್ದಿದೆ, ಇಲ್ಲಿ ಬಿದ್ದಿದೆ ಅಂತ ಅರ್ಥ. ಅಂದ್ರೆ ದರ್ಪಣದ ಮುಂಭಾಗ ಅಂದ್ರೆ ಫೋಕಲ್ ಪಾಯಿಂಟ್ ಇಂದ ಈಚ್ ಎಲ್ಲವನ್ನು ಕೂಡ ನೆಗೆಟಿವ್ ನಾವು ಸೈನ್ ಮಾಡಬೇಕು ಅಂತ ಹೇಳ್ತೀವಲ್ಲ. ಹಾಗಾಗಿ ಆ ಹೊಸ ಕಾರ್ಟಿಷಿಯನ್ ನಿಯಮದ ಪ್ರಕಾರ ಏನ್ ಮಾಡ್ತೈತಿ? ಮೈನಸ್ ಬಂದೈತಿ ಅಂದ್ರೆ ಇಮೇಜ್ ಪ್ಲೇಸ್. ದೇರ್ ಫೋರ್ ಅದೇನಾಗ್ತೈತಿ? ಆ ದರ್ಪಣದ ಮಿರರ್ನ ಮುಂಭಾಗ ಬಿದ್ದಿರ್ತೈತಿ ಅಂತ ಗೊತ್ತಾಗುತ್ತೆ. ಪ್ರತಿಬಿಂಬದ ದೂರ ಗೊತ್ತಾಯ್ತು, ಸ್ಥಾನ ಎಲ್ಲೈತಿ ಅಂತ ಗೊತ್ತಾಯ್ತು. ಮುಂದೇನ್ ಹೇಳ್ಯಾರ ಹೇಳ್ರಿ? ಗಾತ್ರ ಕಂಡಿಡಿ ಅಂತ ಹೇಳ್ಯಾರ. ಗಾತ್ರದ್ದು ನನಗ ರಿಲೇಷನ್ ಗೊತ್ತೈತಿ. ಏನು ಅಂತಂದ್ರ ವರ್ಧನೆ ಡಿವೈಡೆಡ್ ಬೈ, ಇಲ್ಲಿ ನೋಡಿ ವಸ್ತುವಿನ ಗಾತ್ರ ಕೊಟ್ಟಿರೋದ್ರಿಂದ ನಾನು ಈ ರಿಲೇಷನ್ ನ ತಗೊಳ್ತೀನಿ. ಏನು? ಎಚ್ ಡ್ಯಾಶ್ ಬೈ ಎಚ್ ಇಸ್ ಈಕ್ವಲ್ ಟು -v/u ಅನ್ನೋಂತ ನನಗೆ ಗೊತ್ತೈತಿ ರಿಲೇಷನ್. ಅಂದ್ರೆ ಇವೆರಡು ಕೂಡ ಮ್ಯಾಗ್ನಿಫಿಕೇಶನ್ ಸಂಬಂಧಪಟ್ಟಂತವು, ಅಂದ್ರೆ ವರ್ಧನೆಗೆ ಸಂಬಂಧಪಟ್ಟಂತ. ದೇರ್ ಫೋರ್ ಎಚ್ ಡ್ಯಾಶ್ ನನಗ ಬೇಕಾಗಿರೋದ್ರಿಂದ ಗೊತ್ತೈತಿ, ನಾ ಕಂಡು ಹಿಡಿಬೇಕಾಗೈತಿ. ಇಸ್ ಈಕ್ವಲ್ ಟು ಈ ಎಚ್ ಈ ಕಡೆ ಬಂದ್ರೆ ಇಂಟು ಆಗ್ತೈತಿ HV - u ಅಂತ. ದೇರ್ ಫೋರ್ ಬೆಲೆನ ಆದೇಶ ಮಾಡೋಣ ಇದ್ರೊಳಗ. ಮೈನಸ್ ಎಚ್ ಅಂದ್ರೆ ಕೊಟ್ಟಿದ್ದಾರೆ ಇಲ್ಲಿ 5 ಸೆಂಟಿಮೀಟರ್ ಅಂತ, 5. ಓಕೆ, ಇಂಟು ವಿ ಅಂದ್ರ ನಾನು ಕಂಡು ಹಿಡಿದಿದ್ದೀನಿ -20 ಅಂತೇಳಿ, ಅದನ್ನ ಡಿವೈಡೆಡ್ ಬೈ ಯು ಅಂದ್ರ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೇವೆ -30 ಅಂತ. ಈಸ್ ಈಕ್ವಲ್ ಟು ನೋಡ್ರಿ ಇಲ್ಲೇ
ಇಂಟು ಮೈನಸ್ ಪ್ಲಸ್ ಅಂದ್ರೆ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು 5 ಎಳ್ಳೆ 10 ಅಂದ್ರೆ ಪ್ಲಸ್ 100 ಡಿವೈಡೆಡ್ ಬೈ ಮೈನಸ್ 30 ಈಸ್ ಈಕ್ವಲ್ ಟು 0 0 ಕ್ಯಾನ್ಸಲ್ ಪ್ಲಸ್ ಬಾಗ್ಲೆ ಮೈನಸ್ ಮೈನಸ್ 3 ಒಂದ್ಲೆ 3 ಮೂರ್ಲೆ 9 3 ಮೂರ್ಲೆ 9 ಹಿಂಗೆ ಹೋಗ್ತೈತಿ ಸೆಂಟಿಮೀಟರ್. ದೇರ್ಫೋರ್ ಹಂಗಾರ ಪ್ರತಿಬಿಂಬದ ಎತ್ತರ 3.33 ಆಯ್ತು. ಈಗ ನೋಡ್ರಿ ಅದ್ರ ಸ್ವಭಾವ ಹೇಳ್ಬೇಕಾಗೈತಿ. ನನಗ ಸ್ಥಾನ ಸಿಕ್ತು, ಓಕೆ, ಸ್ಥಾನ ಸಿಕ್ತು, ಗಾತ್ರ ಸಿಕ್ತು, ಅದ್ರ ಸ್ವಭಾವ ಹೇಳ್ಬೇಕಂದ್ರ ಫಸ್ಟ್ ಒನ್ ಏನೈತಿಲ್ಲ ಸ್ವಭಾವ. ಸ್ವಭಾವ ಇಸ್ ಈಕ್ವಲ್ ಟು ಏನ, ಪ್ರತಿಬಿಂಬವು ದರ್ಪಣದ ಮುಂಭಾಗನೇ ಬಿದ್ದೈತಿ ಅದಲ್ಲ, ಅಂದ್ರೆ 20 ಸೆಂಟಿಮೀಟರ್ ದೂರದಲ್ಲಿ ಬಿದ್ದಿರೋದ್ರಿಂದ ಜೊತೆಗೆ ಮೈನಸ್ ಐತಿ, ಅಂದ್ರೆ ಅಲ್ಲೇ ದರ್ಪಣದ ಮುಂಭಾಗ ಐತಿ. ಅದರ ಎತ್ತರ ಏನೈತಿ ಹೇಳ್ರಿ, ಎಷ್ಟು ಬಂತು, 3.3 ಸೆಂಟಿಮೀಟರ್ ಐತಿ. ದೇರ್ ಫೋರ್ ಹಂಗಾರ ಇಲ್ಲಿ ಏನಾಗ್ತೈತಿ, 3 ಮೈನಸ್ ಬಂದಿರೋದ್ರಿಂದ, ಇದು ಮೈನಸ್ ಬಂದಿರೋದ್ರಿಂದ ಇದು ಏನಾಗಿರ್ತೈತಿ, ತಲೆ ಕೆಳಗಾಗಿರ್ತೈತಿ. ತಲೆ ಕೆಳಗಾಗೈತಿ ಅಂದ್ರೆ ಸತ್ಯ ಪ್ರತಿಬಿಂಬ ಅಂತ ಅರ್ಥ. ಸತ್ಯ, ಓಕೆ, ತಲೆ ಕೆಳಗಾಗಿ ಇಷ್ಟು ಹೈಟ್ ಐತಿ ಅಂತ ಅರ್ಥ. ಅಂದ್ರೆ ನಮಗೆ ಸ್ಥಾನ ಎಲ್ಲೈತಿ ಅಂತ ಗೊತ್ತಾಯ್ತು. ಈ ಮೈನಸ್ 20 ಸೆಂಟಿಮೀಟರ್ ಫೋಕಲ್ ಲೆಂತ್ ಇಂದ 20 ಸೆಂಟಿಮೀಟರ್ ಅಂದ್ರೆ ಆಲ್ರೆಡಿ ಸಂಗಮ ದೂರ 12 ಸೆಂಟಿಮೀಟರ್ ಐತಿ ಅದಲ್ಲ, ಅಂದ್ರೆ 24 ಸಿ ಇರುತ್ತದ ಇಲ್ಲಿ. ದೇರ್ ಫೋರ್ ಇವೆರಡರ ಮಧ್ಯದೊಳಗ ಎಷ್ಟೈತಿ ಹೇಳ್ರಿ, ಇದು 20 ಇರೋದ್ರಿಂದ ಇಲ್ಲೇ ಬಿದ್ದಿರ್ತದ. ಸಿ ಮತ್ತು ಎಫ್ ಮಧ್ಯದೊಳಗನ ಇದು ಏನು ಇಮೇಜು ಇಲ್ಲಿ ಬಿದ್ದಿರ್ತೈತಿ. ದೇರ್ ಫೋರ್ ಅದೇನೈತಿ, ಸತ್ಯ ತಲೆ ಕೆಳಗಾಗಿ ಮತ್ತು ದರ್ಪಣದ ಮುಂಭಾಗದಲ್ಲಿ ಬಿದ್ದಿದೆ. ದರ್ಪಣದ ಮುಂಭಾಗದಲ್ಲಿ. ಓಕೆ, ಹೀಗೆ ಒಂದು ಯಾವುದೇ ಒಂದು ಸಮಸ್ಯೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ದರ್ಪಣ ಯಾವ್ದೈತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯಾವ ಸೈನ್ ಯೂಸ್ ಮಾಡಿ ನಾವು ಅದನ್ನು ಬರ್ಕೊಳ್ಬೇಕು ಅನ್ನೋದು ಈ ಸಮಸ್ಯೆ ಮೇಲೆ ಹೋಗ್ತೈತಿ ಅಂತ ಹೇಳ್ತಾ, ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮಸೂರಗಳಿಗೆ ಸಂಬಂಧಪಟ್ಟಂತ ಮತ್ತೊಂದಿಷ್ಟು ಸಮಸ್ಯೆಗಳನ್ನ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ.